ನಾವೆಲ್ಲರೂ ಪರಾವಲಂಬಿಗಳು. ನಮ್ಮ ಶಕ್ತಿಯಿಂದ ಮಾತ್ರವೇ ನಮ್ಮಿಂದ ಬದುಕಲಾಗದು. ಯಾರೋ ಒಬ್ಬರು ಕೂಡ ಸಂಪೂರ್ಣವಾಗಿ ಸ್ವಾವಲಂಬಿಗಳಾಗಿಲ್ಲ. ನಮ್ಮ ಸುತ್ತಮುತ್ತಲಿರುವ ಸಹಾಯದ ಅವಶ್ಯಕತೆ ನಮ್ಮೆಲ್ಲರಿಗೂ ಇದ್ದೇ ಇರುತ್ತದೆ. ನಮ್ಮಲ್ಲಿ ಕೆಲವರು ಇತರರಿಗಿಂತ ಹೆಚ್ಚು ನಿಸ್ಸಹಾಯಕರಾಗಿರಬಹುದು. ನಾವೆಲ್ಲರೂ ಇತರರ ಮೇಲೆ ಅವಲಂಬಿತರಾಗಿದ್ದೇವೆ. ಆದರೂ ನಮಗೆ ಸಹಾಯ ಮಾಡಲು ಅವರಿಂದಾಗದಿರಬಹುದು. ನನ್ನ ಆಫ್ರಿಕನ್ ಸ್ನೇಹಿತನೊಬ್ಬ ನನ್ನೊಂದಿಗೆ ಹಂಚಿಕೊಂಡ ಅನುಭವ ಇದು. ನಾವು ರೇಡಿಯೋ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿದ್ದ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡಿ ಕಾರ್ಯಕ್ರಮವನ್ನು ಮುಗಿಸುವಾಗ ಅಲ್ಲಿ ಕ್ಷಯ ರೋಗದಿಂದ ಬಳಲುತ್ತಿದ್ದ ಅವನ ತಂಗಿಯು ರೇಡಿಯೋವನ್ನು ಎತ್ತಿಕೊಂಡು ತನ್ನ ಎದೆಗೆ ಅಪ್ಪಿಕೊಂಡಳು. ನಾನು ಪ್ರಾರ್ಥನೆ ಮಾಡಿ ಕಾರ್ಯಕ್ರಮವನ್ನು ಮುಗಿಸಿದಂತೆ ದೇವರು ಅವಳನ್ನು ಸಂಪೂರ್ಣವಾಗಿ ಗುಣಪಡಿಸಿದರು. ದೇವರಿಗೆ ಸ್ತೋತ್ರ. ನಿಮ್ಮ ಸುತ್ತಮುತ್ತಲಿರುವ ಜನರು ನಿಮಗೆ ಸಹಾಯ ಮಾಡಲಾಗದಿರುವ ಸಮಯಗಳಲ್ಲಿ ದೇವರು ನಿಮಗೆ ಸಹಾಯ ಮಾಡಬಲ್ಲನು. ನೀವು ಸಹಾಯ ಮಾಡಲು ಯಾರೂ ಇಲ್ಲದಿರುವಾಗ ನೀವು ಯಾರ ಕಡೆಗೆ ಮುಖ ನೋಡುತ್ತೀರೋ, ನೀವು ಹೋಗಿ ಸಹಾಯ ಕೇಳಲು ಯಾವುದಾದರೂ ಸ್ಥಳವಿದೆಯೇ? ನೀವು ಹೋಗಿ ಸಹಾಯ ಕೇಳಬಲ್ಲ ವ್ಯಕ್ತಿ ಯಾರಾದರೂ ಇದ್ದಾರೆಯೇ? ಯೋಹಾನನ ಸುವಾರ್ತೆ 4 ಅಧ್ಯಾಯ 46-54 ಈ ಪ್ರಧಾನ ಅಧಿಕಾರಿಯು ತನಗೆ ಸಮಸ್ಯೆ ಎದುರಾದಾಗ ಏನು ಮಾಡಿದನೆಂಬುದನ್ನು ಚೆನ್ನಾಗಿ ಗಮನಿಸಿರಿ. ಹೀಗಿರಲಾಗಿ ಯೇಸು ತಾನು ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದ ಗಲಿಲಾಯದ ಕಾನಾ ಊರಿಗೆ ಮತ್ತೊಮ್ಮೆ ಬಂದನು. ಅಲ್ಲಿದ್ದಾಗ ಅರಮನೆಯ ಒಬ್ಬನ ಪ್ರಧಾನ ಮಗನು ಕೆಫರ್ನೌಮಿನಲ್ಲಿ ಅಸ್ವಸ್ಥನಾಗಿದ್ದನು. ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದ ಸುದ್ದಿಯನ್ನು ಆ ಪ್ರಧಾನನು ಕೇಳಿದಾಗ ತನ್ನ ಮಗನು ಸಾಯುವ ಹಾಗಿದ್ದರಿಂದ ಯೇಸುವಿನ ಬಳಿಗೆ ಹೋಗಿ, ನೀನು ಇಳಿದು ಬಂದು ನನ್ನ ಮಗನನ್ನು ಸ್ವಸ್ಥ ಮಾಡಬೇಕೆಂದು ಬೇಡಿಕೊಂಡನು. ಯೇಸು ಅವನಿಗೆ, ನೀವು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡದಿದ್ದರೆ ನಂಬುವುದೇ ಇಲ್ಲವೆಂದು ಹೇಳಿದನು. ಆ ಪ್ರಧಾನನು, ಸ್ವಾಮಿ, ನನ್ನ ಮಗನು ಸಾಯುವುದಕ್ಕಿಂತ ಮುಂಚೆ ನೀನು ಬರಬೇಕು ಅನ್ನಲು ಯೇಸು ಅವನಿಗೆ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಉತ್ತರ ಕೊಟ್ಟನು. ಆ ಗೃಹಸ್ಥನು ಯೇಸು ತನಗೆ ಹೇಳಿದ ಮಾತುಗಳನ್ನು ನಂಬಿ ಹೊರಟು ಹೋದನು. ಅವನು ಇನ್ನೂ ಘಟ್ಟ ಇಳಿದು ಹೋಗುತ್ತಿರುವಲ್ಲಿ ಅವನ ಆಳುಗಳು ಅವನೆದುರಿಗೆ ಬಂದು, ನಿನ್ನ ಮಗನು ಬದುಕಿಕೊಂಡನು ಅಂದನು. ಎಷ್ಟು ಗಂಟೆಗೂ ಅವನಿಗೆ ರೋಗವು ಇಳಿತರವಾಯಿತೆಂದು ಅವನು ಅವರನ್ನು ಕೇಳಿದಾಗ ಅವರು, ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಜ್ವರವು ಅವನನ್ನು ಬಿಟ್ಟು ಹೋಯಿತು ಅಂದರು. ಆಗ ನಿನ್ನ ಮಗನು ಬದುಕುತ್ತಾನೆಂದು ಯೇಸು ತನಗೆ ಹೇಳಿದ ತಾಸಿನಲ್ಲಿಯೇ ಅದಾಯಿತೆಂದು ತಂದೆಯು ತಿಳಿದುಕೊಂಡದ್ದರಿಂದ ಅವನು ಅವನ ಮನೆಯವರೆಲ್ಲರೂ ಆತನನ್ನು ನಂಬಿದರು. ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದ ಮೇಲೆ ಈ 2ನೆಯ ಸೂಚಕ ಕಾರ್ಯವನ್ನು ಮಾಡಿದನು. ಇಲ್ಲೊಬ್ಬ ಮನುಷ್ಯನಿದ್ದನು. ಅವನು ಅತ್ಯಂತ ಗಂಭೀರವಾದ ಸಮಸ್ಯೆಯನ್ನು ಎದುರಿಸುತ್ತಿದ್ದನು. ಈ ಪ್ರಧಾನ ಅಧಿಕಾರಿಯ ಅನುಭವವನ್ನು ನೋಡಿಕೊಳ್ಳುವ ಮೂಲಕ ನಮ್ಮ ಅವಶ್ಯಕತೆಗಳ ವಿಷಯದಲ್ಲಿ ಸಹಾಯ ಮಾಡಿಕೊಳ್ಳುವುದು ಹೇಗೆಂಬುದಕ್ಕೆ ಕೆಲವೊಂದು ಮಾದರಿಗಳನ್ನು ನೋಡಿಕೊಳ್ಳೋಣ. ಈ ಪ್ರಧಾನ ಅಧಿಕಾರಿಯು ತನಗಿದ್ದ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದರಿಂದ ನಾವು ಕೂಡ ಸಹಾಯ ಪಡೆದುಕೊಳ್ಳುವುದಕ್ಕೆ ಬೇಕಾದ ಮಾದರಿಗಳನ್ನು ಅವನ ಅನುಭವದಿಂದ ಕಂಡುಕೊಳ್ಳಬಹುದು. ಮೊದಲನೆಯ ಮಾದರಿ, ಪ್ರಧಾನ ಅಧಿಕಾರಿಯ ಉದ್ದೇಶ ಅವನ ಮಗನು ತೀರ ಅಸ್ವಸ್ಥನಾಗಿದ್ದನು. ತಂದೆಯಾದ ಅವನು ತನ್ನಿಂದಾಗುವ ಎಲ್ಲವನ್ನೂ ಮಾಡಿದನು. ಅವನು ಯೇಸು ಸ್ವಾಮಿಗೆ ತನ್ನ ಮಗನು ಸಾಯುವ ಹಾಗಿದ್ದಾನೆಂದು ಹೇಳಿದನು. ಯೇಸು ಸ್ವಾಮಿ ಯೂದಾಯದಿಂದ ಗಲಿಲಾಯಕ್ಕೆ ಬಂದಿದ್ದಾನೆಂದು ಕೇಳಿದಾಗ ಅವನು ಕಾನಾ ಊರಿಗೆ ನಡೆದುಕೊಂಡು ಹೋದನು. ನಾನು ಮ್ಯಾಪಿನಲ್ಲಿ ಅದರ ದೂರವನ್ನು ಅಳತೆ ಮಾಡಿ ನೋಡಿದಾಗ ಅದು ಸುಮಾರು 30 ಕಿಲೋಮೀಟರಷ್ಟು ದೂರವಾಗಿತ್ತು. ವಿಶೇಷವಾಗಿ ಆ ಸ್ಥಳದಲ್ಲಿ ಪ್ರಯಾಣ ಮಾಡಬೇಕಾದರೆ 1 ದಿನ ಹಿಡಿಯುತ್ತಿತ್ತು. ಕೆಫರ್ನೌಮ್ ಪಟ್ಟಣವು ಸಮುದ್ರ ತೀರದಲ್ಲಿದ್ದರೆ ಕಾನಾ ಊರು ಗುಡ್ಡಗಾಡಿನ ಪ್ರದೇಶದಲ್ಲಿತ್ತು. ಹಾಗಾಗಿ ಅವನು 30 ಕಿಲೋಮೀಟರ್ ಗುಡ್ಡ ಬೆಟ್ಟವನ್ನು ಹತ್ತಿ ಕಾನಾ ಊರಿಗೆ ಹೋಗಬೇಕಾಗಿತ್ತು. ಆದರೆ ಅವನು ಯೇಸು ಸ್ವಾಮಿ ಕಾನಾ ಊರಿನಲ್ಲಿದ್ದಾರೆಂದು ಕೇಳಿದಾಗ ಅವನು ತನ್ನ ದಾರಿಯನ್ನೇನು ಬದಲಾಯಿಸಲಿಲ್ಲ. ಅವನು ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಹೋಗಿ ಆತನನ್ನು ಕಂಡುಕೊಂಡನು. ಅವನು ತನ್ನ ಗುರಿಯಿಂದ ವಿಚಲಿತನಾಗದೆ ಯೇಸು ಸ್ವಾಮಿಯ ಬಳಿಗೆ ತಲುಪುವವರೆಗೂ ಆಚೆ ಈಚೆ ತಿರುಗಲಿಲ್ಲ. ನಾನು ಇದನ್ನೇ ದೃಢ ಸಂಕಲ್ಪ ಎಂದು ಕರೆಯುವಂಥದ್ದು. ಪ್ರಧಾನ ಅಧಿಕಾರಿಯಾಗಿದ್ದ ಅವಶ್ಯಕತೆಯು ಅವನಲ್ಲಿ ದೃಢ ಸಂಕಲ್ಪವನ್ನು ಉಂಟು ಮಾಡಿತು. ಸಹಾಯದ ಮೂಲವಾಗಿರುವ ಯೇಸುವನ್ನು ಕಂಡುಕೊಳ್ಳುವವರೆಗೂ ಅವನು ಹಿಂದೆಗೆಯಲಿಲ್ಲ. ನೀವು ಸಹಾಯವನ್ನು ಹೇಗೆ ಪಡೆದುಕೊಳ್ಳುವಿರಿ ಅಂತ ದೃಢ ಸಂಕಲ್ಪವು ನಿಮ್ಮಲ್ಲಿ ಉಂಟಾಗಲಿ.
ಆಗ ನೀವು ಕೂಡ ಸಹಾಯವನ್ನು ಪಡೆದುಕೊಳ್ಳಬಹುದು. ಎರಡನೆಯ ಮಾದರಿ, ಪ್ರಧಾನ ಅಧಿಕಾರಿಯ ಪ್ರಾರ್ಥನೆ. ಅವನು ಯೇಸು ಸ್ವಾಮಿಯ ಬಳಿಗೆ ಬಂದು ತನ್ನ ಮಗನನ್ನು ಗುಣಪಡಿಸುವಂತೆ ಬೇಡಿಕೊಂಡಾಗ ಯೇಸು ಸ್ವಾಮಿ ಅವನಿಗೆ, ನೀವು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡದಿದ್ದರೆ ನಂಬುವುದೇ ಇಲ್ಲವೆಂದು ಹೇಳಿದರು. ನಾನು ಇದನ್ನು ಒಂದು ಪರೀಕ್ಷೆ ಎಂದು ಹೇಳಬಯಸುತ್ತೇನೆ. ಏಕೆಂದರೆ ಯೇಸು ಸ್ವಾಮಿ ನೇರವಾಗಿ ಅವನಿಗೆ ಪ್ರಶ್ನೆ ಕೇಳಿದರು ಅಲ್ಲವೇ? ಈ ಪ್ರಧಾನ ಅಧಿಕಾರಿಯು ತನ್ನ ಹೃದಯವನ್ನು ಪರೀಕ್ಷಿಸಿಕೊಂಡದ್ದಾನೋ ಎಂಬುದಕ್ಕೆ ಖಚಿತಪಡಿಸಿಕೊಳ್ಳಲು ಯೇಸು ಸ್ವಾಮಿ ಬಯಸಿದರು. ಆ ವ್ಯಕ್ತಿಯು ಬರೀ ಸೂಚಕ ಕಾರ್ಯಕ್ಕಾಗಿ ಅದ್ಭುತ ಕಾರ್ಯಕ್ಕಾಗಿ ಬಂದವನಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಆತನು ಬಯಸಿದನು. ಆದ್ದರಿಂದಲೇ ಕರ್ತನು ಅವನಿಗೆ, ನೀವು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡದಿದ್ದರೆ ನಂಬುವುದೇ ಇಲ್ಲವೆಂದು ಹೇಳಿದನು. ಆದರೆ ಆ ಮನುಷ್ಯನು, ಸ್ವಾಮಿ, ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು ಎಂದು ಉತ್ತರ ಕೊಡುವ ಮೂಲಕ ತನ್ನ ನಿಜವಾದ ಉದ್ದೇಶವನ್ನು ವ್ಯಕ್ತಪಡಿಸಿದನು. ದಯವಿಟ್ಟು ಈ ವಿಷಯಗಳನ್ನೆಲ್ಲ ಬಿಟ್ಟು, ನನ್ನ ಮಗನು ಜೀವ ಮರಣಗಳ ನಡುವೆ ಹೋರಾಡುತ್ತಿದ್ದಾನೆ, ಅಲ್ಲಿಗೆ ಹೋಗೋಣ ಬನ್ನಿ ಅಂದರು. ಆಗ ಯೇಸು ಸ್ವಾಮಿ ಅವನಿಗೆ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಹೇಳಿದರು. ಆ ಮನುಷ್ಯನನ್ನು ನೋಡಿರಿ, ಆ ಪ್ರಧಾನ ಅಧಿಕಾರಿಯನ್ನು ನೋಡಿರಿ. ನಿಮಗೆ ಸಹಾಯ ಬೇಕಾದರೆ ಅವನನ್ನು ನೋಡಿರಿ. ಆ ಪ್ರಧಾನ ಅಧಿಕಾರಿಯು ಯೇಸು ತನಗೆ ಹೇಳಿದ ಮಾತನ್ನು ನಂಬಿ ಹೊರಟು ಹೋದನು. ನಿಮಗಿದು ಅರ್ಥವಾಯಿತೆ? ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು ಎಂದು ಆ ವ್ಯಕ್ತಿಯ ಯೇಸು ಸ್ವಾಮಿಯ ಬಳಿಯಲ್ಲಿ ಪ್ರಾರ್ಥಿಸಿದನು. ಯೇಸು ಸ್ವಾಮಿಯ ಅದಕ್ಕಾಗಿ ಉತ್ತರವಾಗಿ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಹೇಳಿದಾಗ ಅವನು ನಂಬಿ ಹೊರಟು ಹೋದನು. ಅವನ ಮನಸ್ಸಿನಲ್ಲಿ ಯಾವ ಸಂದೇಹವೂ ಇರಲಿಲ್ಲ. ನಿಮಗೆ ನಿಜವಾಗಿಯೂ ಸಹಾಯದ ಅವಶ್ಯಕತೆ ಇರುವಾಗ, ಸಹಾಯ ಬೇಕಾದರೆ ಆ ಪ್ರಧಾನ ಅಧಿಕಾರಿಯು ತೋರಿಸಿದ ಮಾದರಿಯನ್ನು ಅನುಸರಿಸಿ ಅವನಂತೆ ಪ್ರಾರ್ಥಿಸಿರಿ. ನಾನು ಇದನ್ನು ಅಂಗಲಾಚಿ ಬೇಡುವ ಪ್ರಾರ್ಥನೆ ಎಂದು ಕರೆಯುತ್ತೇನೆ. ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು. ಆ ವ್ಯಕ್ತಿಯು ಅಂಗಲಾಚಿ ಪ್ರಾರ್ಥಿಸುತ್ತಾ ಸಹಾಯ ಪಡೆದುಕೊಂಡನು. ಯೇಸು ಸ್ವಾಮಿ ಅವನಿಗೆ ಹೇಳಿದ ಮಾತನ್ನು ಅವನು ನಂಬಿದನು. ಅವನು ಉತ್ತಮ ಮಾದರಿಯಾಗಿದ್ದನು. ನೀವು ಅಂಗಲಾಚಿ ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆಗೆ ಸಿಗುವ ಉತ್ತರ ನಂಬಿರಿ. ಈ ಮನುಷ್ಯನು ಮಾಡಿದಂತೆಯೇ ಮಾಡುವುದೇ ನಿಮಗೆ ಸಹಾಯ ಅವಶ್ಯಕತೆಯಾಗಿರುವ ಸಹಾಯ ಪಡೆದುಕೊಳ್ಳುವುದಕ್ಕಿರುವ ಮಾರ್ಗವಾಗಿದೆ. ಮೂರನೆಯ ಮಾದರಿ, ಪ್ರಧಾನ ಅಧಿಕಾರಿಯ ದೃಢ ನಿಶ್ಚಯ. ಅವನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟದ್ದರಲ್ಲಿಯೇ ಅದು ವ್ಯಕ್ತವಾಯಿತು. ಹಾಗಾಗಿಯೇ ಅವನು ದೃಢ ನಿಶ್ಚಯವುಳ್ಳವನಾಗಿದ್ದನು. ಮನುಷ್ಯರ ದೃಢತೆಯಿಂದ ನೋಡುವುದಾದರೆ ಅವನ ಬಳಿ ಯಾವುದೇ ಸ್ಪಷ್ಟವಾದ ಸೂಚನೆ ಇರಲಿಲ್ಲ. ಅವನಿಗೆ ಇದ್ದದ್ದು ಕೇವಲ ಯೇಸುವಿನ ಮಾತು ಮಾತ್ರವೇ. ಆದರೂ ಅವನು ದೃಢ ನಿಶ್ಚಯವುಳ್ಳವನಾಗಿ ಹೊರಟು ಹೋದನು. ಆ ಮಾರ್ಗದಲ್ಲಿ ಅವನ ಎದುರಾಗಿ ಬರುತ್ತಿರುವವರು ಯಾರು ಗೊತ್ತಾ? ಅವನ ಸೇವಕರು ಅವನನ್ನು ಹುಡುಕಿಕೊಂಡು ಬಂದು, ನಿನ್ನ ಮಗನು ಬದುಕಿಕೊಂಡನು ಎಂದು ಹೇಳಿದರು. ಅವನಿಗೆ ಎಷ್ಟೊಂದು ಸಂತೋಷವಾಗಿರಬಹುದಲ್ಲವೇ? ಅವನ ಮನೆಯಿಂದ ಬಂದಿದ್ದರಿಂದಲೇ ಆ ಮಾತನ್ನು ಕೇಳಿಸಿಕೊಂಡನು. ಕಾನಾ ಊರಿನಿಂದ ಹೊರಡುವ ಮೊದಲೇ ಅವನು ನಂಬಿದ್ದನೆಂದು ಹೇಳಬಹುದು. ಆದರೆ ಈಗ ಅವನ ಸೇವಕರ ಮಾತಿನಿಂದಲೇ ಖಚಿತತೆಯು ದೊರಕಿತು. ಯಾವಾಗ ಅವನಿಗೆ ರೋಗವು ಇಳಿತರವಾಯಿತೋ, ಯಾವಾಗ ಅವನನ್ನು ಗುಣಮುಖನಾದನೋ ಎಂದು ಅವನು ಕೇಳತೊಡಗಿದನೋ, ಅದಕ್ಕೆ ಅವರು, ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಜ್ವರ ಅವನನ್ನು ಬಿಟ್ಟು ಹೋಯಿತು ಎಂದು ಹೇಳಿದರು. ಅವನು ಸ್ವಲ್ಪ ಲೆಕ್ಕಾಚಾರ ಮಾಡಿ ಯೇಸು ತನಗೆ ಹೇಳಿದ ಮಾತಿನಲ್ಲಿಯೇ ಅದಾಯಿತೆಂದು ಅರಿತುಕೊಂಡನು. ಅದೆಂಥ ಅದ್ಭುತಕರವಾದ ದೃಢೀಕರಣವಾಗಿತ್ತಲ್ಲವೇ? ಅವನಿಗೆ ಪೂರ್ಣವಾಗಿ ಮನದಟ್ಟಾಗಿತ್ತು. ಈ ಸಾಕ್ಷ್ಯಾಧಾರವು ಅವನಲ್ಲಿ ಮನಶ್ಚಿಂತೆಯನ್ನುಂಟು ಮಾಡಿತು. ಅವನು ಅವನ ಮನೆಯವರೆಲ್ಲರೂ ಯೇಸುವನ್ನು ನಂಬಿದರು. ನಾನು ಇದನ್ನು ಬಲವಾದ ದೃಢ ನಿಶ್ಚಯವೆಂದು ಕರೆಯುತ್ತೇನೆ. ಇಂತಹ ಬಲವಾದ ದೃಢ ನಿಶ್ಚಯದಿಂದ ಸಹಾಯವನ್ನು ಪಡೆದುಕೊಳ್ಳಬಹುದು. ಪ್ರಧಾನ ಅಧಿಕಾರಿಗೆ ಇದರ ಮೂಲಕ ಸಹಾಯ ದೊರಕಿತು. ಹೌದು, ನಿಸ್ಸಂದೇಹವಾಗಿ ದೊರಕಿತು. ಅವನು ಅವನ ಮನೆಯವರೆಲ್ಲರೂ ನಂಬಿದರು. ಈ ಮನುಷ್ಯನ ಮಾದರಿಯನ್ನು ಅನುಸರಿಸಿ ನೀವು ಕೂಡ ಸಹಾಯ ಪಡೆದುಕೊಳ್ಳಬಹುದು. ಯೇಸು ಸ್ವಾಮಿ ಹೇಳುವಂಥ ಮಾತು 100ಕ್ಕೆ 100 ಸತ್ಯವಾದುದೆಂದು ದೃಢವಾಗಿ ನಂಬಿರಿ. ಆಗ ಆ ವ್ಯಕ್ತಿಗೆ ಹೋಗುವುದಕ್ಕೆ ಸಾಕ್ಷ್ಯಾಧಾರ ಸಿಕ್ಕಿತೆ ಎಂದು ನಿಮಗೂ ಸಾಕ್ಷ್ಯಾಧಾರ ಸಿಗುತ್ತದೆ. ಇಂತಹ ಬಲವಾದ ದೃಢ ನಿಶ್ಚಯದಿಂದ ನಿಮಗೆ ಸಹಾಯ ಸಿಕ್ಕೇ ಸಿಗುತ್ತದೆ. ನಿಮಗೆ ಸಹಾಯ ಬೇಕಾದಾಗ ಈ ಪ್ರಧಾನ ಅಧಿಕಾರಿಯ ಮಾದರಿಯನ್ನು ಅನುಸರಿಸಿರಿ. ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಹೋಗುವ ದೃಢ ಸಂಕಲ್ಪವಿರಲಿ. ಯೇಸು ಸ್ವಾಮಿಯ ಬಳಿ ಅಂಗಲಾಚಿ ಬೇಡಿಕೊಳ್ಳಿರಿ. ಯೇಸು ಸ್ವಾಮಿ ಹೇಳುವ ವಿಷಯದಲ್ಲಿ ದೃಢ ನಿಶ್ಚಯವುಳ್ಳವರಾಗಿರ್ರಿ. ಆಗ ನಿಮಗೆ ಸಹಾಯ ದೊರಕುತ್ತದೆ. ದೃಢ ಸಂಕಲ್ಪದಿಂದ ಯೇಸು ಸ್ವಾಮಿಯನ್ನು ಹುಡುಕಿರಿ. ಯಾವುದು ನಿಮ್ಮನ್ನು ತಡೆಯದಿರಲಿ.
ಅಂಗಲಾಚಿ ಬೇಡಿಕೊಳ್ಳುತ್ತಾ ನಿಮ್ಮ ಅವಶ್ಯಕತೆಯನ್ನು ಆತನಿಗೆ ತಿಳಿಯಪಡಿಸಿರಿ. ಯಾವ ಸಂದೇಹವು ನಿಮ್ಮನ್ನು ಗೊಂದಲಕ್ಕೆ ದೂರದಿರಲಿ. ದೃಢ ನಿಶ್ಚಯದೊಟ್ಟಿಗೆ ಉತ್ತರವನ್ನು ಅಂಗೀಕರಿಸಿರಿ. ಯಾವ ಅಡೆತಡೆಯೂ ನಿಮ್ಮನ್ನು ನಿಲ್ಲಿಸದಿರಲಿ. ಸಹಾಯವು ನಿಮಗಾಗಿ ಸಿದ್ಧವಾಗಿದೆ. ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಅದ್ಭುತವಾದಂಥ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಮಾತಿನ ಮೇರೆಗೆ ನಮಗೆ ನಂಬಿಕೆ ಹೆಚ್ಚಾಗುವ ಹಾಗೆ, ನಿಮ್ಮ ಮೇಲೆ ನಂಬಿಕೆ ಇಡುವ ಹಾಗೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ.